ಅವರು ಪ್ರಧಾನಿಯಾಗಿದ್ರು ಸಿಮೆಣ್ಣೆ ರೇಟ್ ಜಾಸ್ತಿ ಆದಟ್ಟಿಗೆ ಡಬ್ಬ ತಗೊಂಡು ಹೋರಾಟ ಮಾಡಕ್ ಶುರು. ಅವ್ರಿಗೆ ನಾನು ಪ್ರಧಾನಿ, ನಾನು ಇಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಅಂತ ಇರ್ಲಿಲ್ಲ. ಸಾಮಾನ್ಯ ಜನದ ತರ ಅವ್ರ ಕೆಲಸ ಮಾಡ್ತಿದ್ರು. ಅದೇನೋ ಎಂತೋ ಕಾವೇರಿ ಇಶ್ಯೂ ಬಂದಾಗ ಮೈ ತೊಡಗೆ ಎತ್ತಿ ಹೋರಾಟ ಮತ್ತು ಜನರನ್ನ ಚಿಂತನೆ ಮತ್ತು ಕಾನೂನು ಪಂಡಿತರ ಜೊತೆಲಿ ಚರ್ಚೆ ಇವೆಲ್ಲವನ್ನ ಮಾಡ್ತಕ್ಕಂಥ ಒಬ್ಬ ವೈಜ್ಞಾನಿಕವಾಗಿ ಬೆಳೆದಂತಹ ಅಪರೂಪದ ರಾಜಕಾರಣ. ಆ 85 ವರ್ಷದಲ್ಲಿ ಛಲಬಿಡದ ತ್ರಿವಿಕ್ರಮನಾಗಿ ಇನ್ನೂ ಹೋರಾಟದ ಕನಸು ಕಾಣ್ತದೆ ಅಂತ ದೇವೇಗೌಡರನ್ನ ಪಡೆದಂತ ಕರ್ನಾಟಕದ ಜನತೆ ಅವ್ರ ಬಗ್ಗೆ ಅಷ್ಟೊಂದು ದೊಡ್ಡ ಗೌರವ ಇಟ್ಕೊಂಡಿದ್ದಾರೆ. ರೈತರ ಅನುಕೂಲಕ್ಕಾಗಿ ನಾವು ಈ ಯಾವುದೇ ನೀರಾವರಿ ಯೋಜನೆಗಳು ಅದಕ್ಕೆ ಸಾಕಷ್ಟು ಹಣ ಕೊಡಬೇಕು ಅಂತ ಹೇಳಿ ಅವ್ರು PWD ಮಿನಿಸ್ಟರ್ ಆದಾಗ ಹೆಗ್ಡೆ ಅವ್ರ ಸರ್ಕಾರ, ಆದ್ರೆ ಹಣ ಇವರಿಗೆ ಸಮಾಧಾನ ಆಗೋಷ್ಟಕ್ಕಂಥದ್ದು ಅಲೋಕೇಶನ್ ಆಗ್ಲಿಲ್ಲ. ಅಧಿಕಾರದ ಹಿಂದೆ ಬೀಳಲಿಲ್ಲ. ನಾನು ನಮ್ಮ ರೈತ ವರ್ಗದ ಹಿತಕ್ಕಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಹೊರಬಂದು